ನಾವು ನಮ್ಮ ಅಣ್ಣನೆಲ್ಲ ಸೇರಿಸಿದ್ದೀವಿ. ಇಲ್ಲಿ ವಂಡರ್ ವಿಂಗ್ಸ್ ಅಂತ ಇದಾಗ ಓಪನ್ ಮಾಡಿದ್ದಾರೆ. ಇಷ್ಟು ದುಡ್ಡಿಗೆ ನಾನೆಲ್ಲೂ ನೋಡಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇಲ್ಲಿರೋರಿಗೆಲ್ಲ ಒಳ್ಳೆ ಆಪರ್ಚುನಿಟೀಸ್ ಇದೆ. ಅಂದರೆ ತುಂಬ ಚೆನ್ನಾಗಿದೆ. ಏನೇನು ಬೇಕು ಆಟ ಆಡೋದಕ್ಕೆ ಕ್ಲಾಸ್ಗಳು ಎಲ್ಲ ತುಂಬ ಚೆನ್ನಾಗಿದೆ. ನಾನು ವಂಡರ್ ವಿಂಗ್ಸ್ ಪ್ಲೇ ಸ್ಕೂಲ್ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. First branch more than opening it, I am also the brand ambassador of this place. So first ನನ್ನ ಹತ್ರ ಬಂದಾಗಲೇ I decided one brand ambassador way of becoming the face of the school. There should be something different. So you from scratch ಮಕ್ಕಳಿಗೆ ಹೇಗೆ ರೆಡಿ ಮಾಡಬೇಕು, ಏನೇನು ಎಕ್ಸಸೈಸಸ್ ಪ್ರಾಕ್ಟಿಕಲ್ಸ್ ಇರಲಿ. ವಾಟ್ ಎಲ್ಸ್ ಯು ಹ್ಯಾವ್ other than practicals? We have all international national celebrations. ಎಲ್ಲ ಸೆಲೆಬ್ರೇಷನ್ ಅಂದರೆ ಒಂದೇ ಫೆಸ್ಟಿವಲ್ ಅಲ್ಲ, ಈವನ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ ಸೆಲೆಬ್ರೇಟ್ ಮಾಡಿ ಮಕ್ಕಳಿಗೆ ಅದ್ರ ಬಗ್ಗೆ ಹೇಳ್ಕೊಡ್ತಿದ್ದಾರೆ. ಸೇಫ್ಟಿ ನಾನು ಎಲ್ಲ ಕಡೆ ಮಾತಾಡೋದಿದೆ. ಯಾಕೆಂದರೆ ಪೇರೆಂಟ್ಸ್ ಮಕ್ಕಳನ್ನ ಇಲ್ಲಿ ಬಿಟ್ಬಿಟ್ಟು ಕೆಲಸಕ್ಕೆ ಹೋಗಿರ್ತಾರೆ, ನಮ್ಮ ಮನೇಲಿ ಇರ್ತಾರೆ. ಅವ್ರ ಸೆಕೆಂಡ್ ಹೋಮ್ ಥರ ಅನಿಸ್ಬೇಕು, ಅವ್ರ ಸ್ಕೂಲ್ ಥರ ಅನಿಸ್ಬಾರ್ದು ಅವ್ರಿಗೆ. ದೇ ಶುಡ್ ಫೀಲ್ ಲೈಕ್ ಕಮಿಂಗ್ ಬ್ಯಾಕ್ ಹಿಯರ್. ಸೊ ಐ ಥಿಂಕ್ ವಂಡರ್ ವಿಂಗ್ಸ್ ಇಸ್ ಮೆಂಟ್ ಫಾರ್ ದ್ಯಾಟ್. ತುಂಬ ಅಂದರೆ ತುಂಬ ಸೇಫ್ಟಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಲರ್ನಿಂಗ್ ಜೊತೆ ಸೇಫ್ಟಿ, ಫನ್ ಆ್ಯಂಡ್ ಅವ್ರು ನೆಕ್ಸ್ಟ್ ಇಲ್ಲಿಂದ ಅವ್ರು ನೆಕ್ಸ್ಟ್ ಹೈಯರ್ ಸ್ಕೂಲ್ ಹೋದಾಗ ಐ ಆಮ್ ಶೋರ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಏನು ಕಲಿತಾರೋ ಅದಕ್ಕಿಂತ ಜಾಸ್ತಿ ಇಲ್ಲೇ ಕಲ್ತಿರ್ತಾರೆ. ಫೌಂಡೇಶನಲ್ಲಿ ಅವ್ರು ಸ್ಟ್ರಾಂಗ್ ಆಗಿರ್ತಾರೆ ಫಾರ್ ಶೋರ್, ಬಿಕಾಸ್ ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅವರು. ಸೊ ಐ ವಿಶ್ ವಂಡರ್ ವಿಂಗ್ಸ್ ಆಲ್ ದ ಬೆಸ್ಟ್. ಗುಡ್ ಲಕ್. ಥ್ಯಾಂಕ್ ಯು. Tuka obviously day by day ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಆಗುತ್ತೆ. ಇಟ್ಸ್ ನಾಟ್ ಅ ಬಿಗಿನಿಂಗ್, ಇಟ್ಸ್ ಎಂಡು ಅಂತ ಹೇಳಲ್ಲ. ಸೊ ಡೇ ಬೈ ಡೇ ಒಂದೊಂದು ಬ್ರಾಂಚನ್ನು ಹೆಚ್ಚಿಸ್ತಾ ಹೋಗ್ತಾ ಇದ್ದಂಗೆ ನನ್ನ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಆಸ್ ಅ ಆಂಟ್ರಪ್ರಿನರ್. ಸ್ಕೂಲ್ ಅನ್ನೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಅಟ್ ಆಲ್. ಯಾಕಂದ್ರೆ ಅವ್ರ ಮಕ್ಕಳನ್ನ ನಮ್ಮ ಮೇಲೆ ಬಿಟ್ಟು ಹೋಗಿರ್ತಾರೆ, ನಮ್ಗೆ ಇಟ್ಟು ಆ ಟ್ರಸ್ಟ್ ನ, ಆ ರೆಸ್ಪಾನ್ಸಿಬಿಲಿಟೀಸ್ ನ ನಾವು ಉಳಿಸ್ಕೊಂಡು ಹೋಗೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಒಂದು ತೂಕನ ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಸೊ ಬೇರೆ ಸ್ಕೂಲ್ಗೆ ನಮ್ಮ ಸ್ಕೂಲ್ಗೆ ಕಂಪೇರ್ ಮಾಡೋದಿದ್ರೆ ಲೈಕ್ ವೈ ವಿ ಆರ್ ಡಿಫ್ರೆಂಟ್ ಅಂದ್ರೆ, ನಮ್ಮಲ್ಲಿ ಸೇಫ್ಟಿನೆಸ್ ಇದೆ ಅಂಡ್ CCTV ಕ್ಯಾಮ್ರಾ ಆಕ್ಸೆಸ್ ಕೊಡ್ತಾ ಇದೀವಿ ಪೇರೆಂಟ್ಸ್ಗೆ. ವಿಜುವಲಿ ಅವ್ರ ಮಕ್ಕಳು ಏನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೋದು. ಅಂಡ್ ಇಂಟರ್ನ್ಯಾಷನಲ್, ನ್ಯಾಷನಲ್ ಅಂಡ್ ಗ್ಲೋಬಲ್ ಇವೆಂಟ್ಸ್ ನ ನಾವ್ ಈ ಸ್ಕೂಲಿಗೆ ತರ್ತಾ ಇದೀವಿ. ಸೊ ಇದು ಫೆಸ್ಟಿವಲ್ಗೆ ಮುಖ್ಯತೆ ಕೊಡ್ತಾ ಇಲ್ಲ, ಇಂಟರ್ನ್ಯಾಷನಲ್ ಅಲ್ಲೂ ಏನ್ ನಡೆಯುತ್ತೆ ಮಕ್ಕಳು ತಿಳ್ಕೊಳ್ಳಿ ಅನ್ನೋದನ್ನ ಇಲ್ಲಿ ನಾವು ಇಂಟ್ರೊಡ್ಯೂಸಿಂಗ್. ಸೆಕ್ಯೂರಿಟಿ ಪರ್ಪಸ್ ಆಗಿ ತುಂಬಾ ಪೇರೆಂಟ್ಸ್ ಯೋಚನೆ ಮಾಡೋದು, ಅದ್ರ ಆ ಒಂದು ಇದರಲ್ಲಿ ಯಾವ ತರ? ದಟ್ ಇಸ್ ವಾಟ್ ಸೆಕ್ಯೂರಿಟಿ ಅಂತ ಬಂದಾಗ ನಾನು ಹೇಳಿದ್ನಲ್ಲ, CCTV ಕ್ಯಾಮ್ರಾ ಇಸ್ ಒನ್ ಮೇನ್ ಆಕ್ಸೆಸ್. ಅಂಡ್ ನಾವೇನಂದ್ರೆ ಇವಾಗ ಮಗು ಇಲ್ಲಿ ಬಿಟ್ಟು ಹೋದಾಗಿಂತಾನು ಏನ್ ಮಾಡ್ತು ಇನ್ ಅ ಡೇ, ಸೊ ಅದೆಲ್ಲ ನಾವು ಡೈಲಿ ಬೇಸಿಸ್ ಮೇಲೆ ವಿ ಹ್ಯಾವ್ ಟೈಡ್ ಅಪ್ ವಿತ್ ಒನ್ ಆ್ಯಪ್. ಸೊ ಆ ಆ್ಯಪ್ ಮುಖಾಂತರ ಪೇರೆಂಟ್ಸಿಗೆ ರೀಚ್ ಔಟ್ ಆಗ್ತೀವಿ. ಸೊ ಮಗು ಎಷ್ಟೊತ್ತಿಗೆ ಬಂತು, ಎಷ್ಟೊತ್ತಿಗೆ ಹೋಯ್ತು, ಏನೇನ್ ಆಕ್ಟಿವಿಟೀಸ್ ಮಾಡ್ತು, ಎಷ್ಟು ಸತಿ ವಾಶ್ರೂಮ್ಸ್ ಹೋಯ್ತು, ಎಲ್ಲಾನು ವಿ ಗಿವ್ ದೆಮ್. ಬಿಕಾಸ್ ಅವ್ರು ನಮ್ಮನ್ನ ನಂಬಿಕೆ ಕೊಟ್ಟು ಇಲ್ಲಿ ಬಿಟ್ಟು ಹೋಗಿರ್ತಾರೆ. ಬಿಕಾಸ್ ಏನಕ್ಕೆ, ದೇ ಶುಡ್ ಬಿ ಫೌಂಡೇಶನ್ಲಿ ಸ್ಟ್ರಾಂಗ್. ಆ ಫೌಂಡೇಶನ್ ಅಲ್ಲಿ ಇವಾಗ ಮನೆ ಕಟ್ಬೇಕಾದ್ರೆ ಹೇಗೆ ಫೌಂಡೇಶನ್ ಸರಿ ಇಲ್ಲ ಅಂದ್ರೆ ಇಟ್ ಕೊಲ್ಯಾಪ್ಸ್ ಅಲ್ವಾ. ಸೊ ಆ ಫೌಂಡೇಶನ್ ನಾವಿಲ್ಲಿ ಗ್ರಿಪ್ ಆಗಿ ಫೌಂಡೇಶನ್ ಅಲ್ಲಿ ಸ್ಟ್ರಾಂಗ್ ಮಾಡ್ಬಿಟ್ರೆ ಸೊ ದೇ ಗ್ರೋ ಅಪ್ ಆಗಿ. ಓಕೆ ಮೇಡಮ್, ಫಸ್ಟ್ ಬ್ರಾಂಚ್ ಆಯ್ತು ನಿಮ್ದು, ಈಗ ಸೆಕೆಂಡ್ ಬ್ರಾಂಚ್ ಮಾಡಿದೀರಾ. ಸೊ ಹೇಗೆ ಅನಿಸ್ತಾ ಇದೆ, ಮತ್ತೆ ರಾಜಾಜಿನಗರ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗ್ತಾ ಇದೆ. ಸೊ ರಾಜಾಜಿನಗರ ಅಲ್ಲಿ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಅಜ್ಜಿ ಹುಟ್ಟಿ ಬೆಳೆದಿದ್ದ ಜಾಗ ಇದು ರಾಜಾಜಿನಗರ ಹೇಳ್ಬೇಕಂದ್ರೆ, ಮರಿಯಪ್ಪನ ಪಾಳ್ಯ ಅಲ್ಲ. ಸೊ ನನ್ಗೆ ಈ ಏರಿಯಾಗೆ ಸ್ವಲ್ಪ ಕನೆಕ್ಟಿವಿಟಿ ಜಾಸ್ತಿ ಇದೆ. ಅಂಡ್ ಅಮ್ಮನೂ ಟೀಚರು, ಅಜ್ಜಿನೂ ಟೀಚರ್ ಆಗಿದ್ರು. ಸೊ ಆ ಟೀಚರ್ ತನ ನನ್ಗೂ ಬಂದಿದೆ. ಅಂಡ್ ಟೀಚರ್ ಅಂತ ನಾನು ಬಿಸ್ನೆಸ್ ಅಂತ ರನ್ ಮಾಡ್ತಾರ, ಐ ವಾಂಟ್ ಟು ಶೇರ್ ಸಮ್ ನಾಲೆಜ್ ವಿತ್ ಚಿಲ್ಡ್ರನ್. ಸೊ ಅವರಿಂದ ನಾವು ಕಲಿಯೋದಿರುತ್ತೆ, ಚಿಕ್ಕ ಮಕ್ಕಳು ಇಂದ. ಈಗಿನ ಜನರೇಷನ್ ಹೇಗಂದ್ರೆ ಪ್ರೋ ಆಕ್ಟಿವ್ ಆಗಿರ್ತಾರೆ, ಸೊ ಅವರಿಂದ ನಾವು ಕಲಿಯೋದು ತುಂಬಾ ಇರುತ್ತೆ. ಇಂಟರ್ನ್ಯಾಷನಲ್, ನ್ಯಾಷನಲ್ ಯಾವ ರೀತಿ ಅದು ಏನ್ ಹೇಳುತ್ತೆ? ಇವಾಗ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ ಅಂದ್ರೆ ಇಂಟರ್ನ್ಯಾಷನಲ್ ಚಾಕ್ಲೇಟ್ ಡೇ ಮಾಡ್ತಾರೆ, ಇಂಟರ್ನ್ಯಾಷನಲ್ ಕೇಕ್ ಸೆಲೆಬ್ರೇಷನ್ಸ್ ಡೇ ಮಾಡ್ತಾರೆ, ಇಂಟರ್ನ್ಯಾಷನಲ್ ಬ್ಲಡ್ ಡೋನರ್ ಡೇ ಮಾಡ್ತಾರೆ, ಸೊ ಇಂಟರ್ನ್ಯಾಷನಲ್ ಪ್ಯಾನಿಕ್ ಡೇ ಮಾಡ್ತಾರೆ. ಸೊ ಅದೆಲ್ಲ ಮಕ್ಕಳಿಗೆ ಅರಿವೇ ಇರಲ್ಲ, ಏನು ಕಲ್ ಮಾಡ್ತಾರೆ, ವೈ ದೇ ಸೆಲೆಬ್ರೇಟ್ ಇಯರ್. ಇಲ್ಲಿ ಬರೀ ಸಂಕ್ರಾಂತಿ, ಯುಗಾದಿ ಅಂಡ್ ಆ ಕಲ್ಚರಿಗೆ ಮಾತ್ರ ಎಲ್ಲಾ ಸ್ಕೂಲ್ಸ್ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಅಲ್ಲಿನ ಸ್ಕೂಲ್ ರೀತಿ ಇಲ್ಲಿ ಸೆಲೆಬ್ರೇಟ್ ಮಾಡಲ್ಲ.
ಅಲ್ಲಿ ಏನ್ ಮಾಡ್ತಾರೆ ಇಲ್ಲಿ ವಿ ಬಾಟ್ ದಟ್ ಕಾನ್ಸೆಪ್ಟ್ ಬಿಕಾಸ್ ದೇ ಹ್ಯಾವ್ ಟು ಬಿ ಇಂಟರ್ನ್ಯಾಷನಲಿ ಸ್ಟ್ರಾಂಗ್ ಆಲ್ಸೋ ಬಿಕಾಸ್ ಇಟ್ ಇಸ್ ನಾಟ್ ಅ ಎಂಡ್, ಎಜುಕೇಶನ್ ಇಸ್ ನಾಟ್ ಅ ಎಂಡ್, ದೇ ಹ್ಯಾವ್ ಟು ಗ್ರೋ, ದೇ ಹ್ಯಾವ್ ಟು ಗೋ, ದೇ ಹ್ಯಾವ್ ಟು ಟ್ರಾವೆಲ್. ಸೊ ನನ್ನ ಮಕ್ಕಳು ಬರೀ ಇಂಜಿನಿಯರ್, ಡಾಕ್ಟರ್ ಆ ತರ ಫೋಕಸ್ ಅಲ್ಲ, ದೇ ಹ್ಯಾವ್ ಟು ಲರ್ನ್ ಆಲ್ ದ ಥಿಂಗ್ಸ್, ಮಿಕ್ಸ್ಡ್ ನಾಲೆಜ್ ಅಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ವಿ ಬಾಟ್ ದಿಸ್ ಕಾನ್ಸೆಪ್ಟ್. ಓಕೆ, ಸೊ ನಿಮ್ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಸೊ ನನ್ನ ಬಗ್ಗೆ ನಾನು ಸ್ಕೂಲ್ ಫೀಲ್ಡ್ ಅಲ್ಲೇ ನಾನು ಇದ್ದಿದ್ದು ಸುಮಾರು 8 ವರ್ಷ ಇಂದ ಸ್ಕೂಲ್ ಡಿಫ್ರೆಂಟ್ ಸ್ಕೂಲ್ಸ್ ಅಲ್ಲಿ ವರ್ಕ್ ಮಾಡಿದ್ನಿ. ಆಸ್ ಅ HM ಆಗಿ ಸೊಫಾಸ್ ಸ್ಕೂಲಲ್ಲಿ ಡ್ರಾಪ್ ಔಟ್ ಆದೆ. ಅದಾದ್ಮೇಲೆ ನಂದು ಡ್ರೀಮ್ ಇತ್ತು, ಇದು ಚಿಕ್ಕ ವಯಸ್ಸಿಂದ ನಾನು ಅಜ್ಜಿನ ಹೇಳಿದ್ನಲ್ಲ, ಅಜ್ಜಿ ಗವರ್ಮೆಂಟ್ ಟೀಚರ್ ಆಗಿದ್ರು. ಸೊ ಐ ವಾಸ್ ಲೈಕ್ ಯಾಕೆ ನಾನು ಸ್ಕೂಲ್ ಸ್ಟಾರ್ಟ್ ಮಾಡಬಾರ್ದು ಅಂತ ಅನಿಸ್ತು. ಅದು ತುಂಬಾ ದಿನದಿಂದ ಆಸೆ ಉಳ್ಕೊಂಡಿತ್ತು. ಸೊ ವಿತ್ ಫ್ಯಾಮಿಲಿ ಸಪೋರ್ಟ್ ನನಗೆ ಇವತ್ತು ನನ್ಸಾಗಿದೆ ಅಂಡ್ ವಿ ಆರ್ ಇನ್ ಸೆಕೆಂಡ್ ಬ್ರಾಂಚ್ ರೈಟ್ ನೌ ಅಂಡ್ ಇದು ಹಿಂಗೆ ಬೆಳೀತಾ ಹೋಗುತ್ತೆ ಫ್ರಾಂಚೈಸಿ ಆಗಿ ಅಂತ. ಪೋಷಕರಿಗೆ ಏನ್ ಹೇಳಿದ್ರು ಸರ್? ಪೇರೆಂಟ್ಸ್ಗೆ ಎಸ್, ಸೊ ನಮ್ಮನ್ನ ಟ್ರಸ್ಟ್ ಮಾಡಿ ಬೆಳೆಸಿ ಅಂಡ್ ಎಸ್ ವಿ ಆರ್ ಡಿಫ್ರೆಂಟ್ ಫ್ರಮ್ ಅದರ್ ಸ್ಕೂಲ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ದೇ ಹ್ಯಾವ್ ಟು ಕಮ್ ಸಿ, ನೋಡಿದ್ರೆ ಯಾವ ಪೇರೆಂಟ್ಸ್ ಹೋಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಅಡ್ಮಿಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಬರ್ತಾರೆ, ಬಂದಾದ್ಮೇಲೆ ವಿ ಆರ್ ಲೈಕ್ ವಿ ಫಾಲೋ ಸರ್ಕಲ್ ಟೈಮ್ ಟೇಬಲ್ ತರ. ಸೊ ಥಿಯರಿ ಕ್ಲಾಸ್ ರೂಮ್ಸ್ ಅಲ್ಲಿ ಆಗುತ್ತೆ, ಕ್ಲಾಸ್ ರೂಮ್ಸ್ ಅಲ್ಲಿ ಆದ್ಮೇಲೆ ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡ್ತಾರೆ ಮೆಟೀರಿಯಲ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ವಿ ಟೇಕ್ ದಮ್ ಟು ಅ ಪಪೆಟ್ ಶೋ ಮುಖಾಂತರ ಅವರಿಗೆ ಸ್ಟೋರಿನ ಕಾನ್ಸೆಪ್ಟ್ ನ ಸ್ಟ್ರಾಂಗ್ ಮಾಡ್ತೀವಿ. ಅದಾದ್ಮೇಲೆ ವಿಜುವಲಿ ವಿ ಟೇಕ್ ದಮ್ ಟು ಥಿಯೇಟರ್ ರೂಮ್ ಇಂದ ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋಗ್ತೀವಿ. ಸೊ ದಟ್ ಈಸ್ ಹೌ ವಿ ಮೇಕ್ ದಮ್ ಸ್ಟ್ರಾಂಗ್. ಸೊ ಈ ತರ ನಮ್ದು ಎಜುಕೇಶನ್ ಪ್ಯಾಟರ್ನ್ ಇದೆ. ಸೊ ಯು ಕ್ಯಾನ್ ಟ್ರಸ್ಟ್ ಅಸ್ ಅಂಡ್ ಅಡ್ಮಿಟ್ ಯುವರ್ ಚಿಲ್ಡ್ರನ್. ಮೇಡಮ್, ಪೇಮೆಂಟ್ ಸ್ಟ್ರಕ್ಚರ್ ಯಾವ ತರ ಏನು ಅಂತ ಏನಾದ್ರು ಹೇಳ್ಬೋದು? ಪೇಮೆಂಟ್ ಸ್ಟ್ರಕ್ಚರ್ ಎಲ್ಲ ಇಟ್ಸ್ ವೇರೀಸ್ ಆಗುತ್ತೆ. ಇಲ್ಲಿ ನಮ್ದು 100 ಟಾಟ್ಸ್ ಅಂತ, ಟಾಟ್ಸ್ 1, ಟಾಟ್ಸ್ 2, ಟಾಟ್ಸ್ 3 ಅಂತ ಇಟ್ಟಿದೀವಿ. ನರ್ಸರಿ, LKG, UKG. ಸೊ ಡೇ ಕೇರು ಇದೆ ವ್ಯವಸ್ಥೆ. ಸೊ ಎಲ್ಲಾ ಮಕ್ಕಳನ್ನು ಸೇರಿಸಬಹುದು. ಡಿಫ್ರೆಂಟ್ ಸ್ಲ್ಯಾಬ್ಸ್ ಇದೆ. ಇದು ವಂಡರ್ವಿಂಗ್ ಪ್ರೀ ಸ್ಕೂಲ್ ರಾಜಾಜಿನಗರ ಬ್ರಾಂಚ್. ವಿ ಹ್ಯಾವ್ ಎ ಬ್ರಾಂಚ್ ಇಸ್ ಬಸವೇಶ್ವರ ನಗರ್ ಆಲ್ಸೋ. ಅದು ಫಸ್ಟ್ ಬ್ರಾಂಚು, ಇದು ಸೆಕೆಂಡ್ ಬ್ರಾಂಚು. ಇದಕ್ಕೆಲ್ಲ ಕಾರ್ಯಕರ್ತ ನನ್ನ ಮಗಳು ನಯನಕುಮಾರ್ ಅಂತ ಹೇಳ್ಬಿಟ್ಟು, ಶಿ ಇಸ್ ಎ ಫೌಂಡರ್ ಆಫ್ ದಿ ಸ್ಕೂಲ್ ಆ್ಯಂಡ್ ವಿನಯ್ ಇಸ್ ದ ಕೋ ಫೌಂಡರ್ ಆಫ್ ದಿ ಸ್ಕೂಲ್. ಇದು ಐಡಿಯಾ ಬಂದಿದ್ದು ಅವಳಿಗೆ ನಮ್ಮ ತಾಯಿಯಿಂದ. ನಮ್ಮ ತಾಯಿ ಶಿ ವಾಸ್ ಎ ಟೀಚರ್, ಏಡೆಡ್ ಸ್ಕೂಲಲ್ಲಿ ಟೀಚರ್ ಆಗಿದ್ರು ಇಲ್ಲೇ ರಾಜಾಜಿನಗರಲ್ಲಿ. ನಾವೆಲ್ಲ ಬೆಳೆದಿದ್ದಿಲ್ಲೇ ರಾಜಾಜಿನಗರಲ್ಲಿ. ಶಿ ಇಸ್ ಮೈ ಕಸಿನ್, ಇವರು ನಮ್ಮ ವಾಲ್ಮೀಕಿ, ಶಿ ಇಸ್ ಮೈ ಸಿಸ್ಟರ್ ಆ್ಯಂಡ್ ಆಲ್. ಎಲ್ಲರದ್ದು ಆಸೆ ಇದ್ದಿದ್ದು ಒಂದು ಸ್ಕೂಲ್ ಮಾಡಬೇಕು, ನಮ್ಮದು ಅಂತ ಒಂದು ಸ್ಕೂಲ್ ಆಗಬೇಕು ಅಂತ. ಅದು ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ ಪ್ರೀ ಸ್ಕೂಲ್. ಬಿಗಿನಿಂಗು ಪ್ರೀ ಸ್ಕೂಲಿಂದನೇ ಸ್ಟಾರ್ಟ್ ಆಗುತ್ತೆ, ಚಿಕ್ಕ ಮಕ್ಕಳಿಂದ ಸ್ಟಾರ್ಟ್ ಆಗುತ್ತೆ ಅಂತ ವಿ ಸ್ಟಾರ್ಟೆಡ್ ಎ ಪ್ರೀ ಸ್ಕೂಲ್. ಆ ಪ್ರೀ ಸ್ಕೂಲ್ ಒಂದು ಹೊಸ ರೀತಿ ನಾವು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ ಈಗ ಗ್ಲೋಬಲಿ, ಇಲ್ಲಿಂದ ಮಕ್ಕಳು ಗ್ಲೋಬಲಿ ಆಲ್ ಓವರ್ ವರ್ಲ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಫಸ್ಟ್ ಚಿಕ್ಕ ಮಕ್ಕಳಿಂದನೇ ಗೊತ್ತಾಗಿರಲಿ ಅಂತ ಗ್ಲೋಬಲಿ ಫೆಸ್ಟಿವಲ್ಸ್ ಏನೇನು ಸೆಲಿಬ್ರೇಟ್ ಮಾಡ್ತಾರೋ ಆಲ್ ಓವರ್ ವರ್ಲ್ಡ್, ಅದೆಲ್ಲ ಇಲ್ಲಿ ನಾವು ಡೇಸ್ ಆಗಿ ಏನೇನು ಡೇ ಅಲ್ಲಿ ಸೆಲಿಬ್ರೇಟ್ ಮಾಡ್ತಾರೆ ಆ ಡೇ ಇಲ್ಲಿ ಸೆಲಿಬ್ರೇಟ್ ಮಾಡಿ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ, ಸಪೋಸ್ ದೇ ಸೆಲಿಬ್ರೇಟ್ ಇಂಟರ್ನ್ಯಾಷನಲ್ ಕುಕ್ಸ್ ಡೇ ಏನಾದರೂ ಮಾಡಿದಾಗ ಆ ಕುಕ್ಸ್ದು ಏನೇನು ಅಲ್ಲಿ ಮಾಡ್ತಾರೋ, ಪಿಜ್ಜಾ ಆಗಲಿ ಬರ್ಗರ್ ಆಗಲಿ, ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ ದೆಮ್, ಅವ್ರು ಮಾಡೋದು ಅದೆಲ್ಲ. ಆಮೇಲೆ ಪಪೆಟ್ ಶೋ ಅಂತ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವಾಟ್ ದೇ ಲರ್ನ್ ಇನ್ ದ ಸ್ಕೂಲ್ ಕ್ಲಾಸ್ ರೂಮ್, ದಟ್ ವಿಲ್ ಬಿ ಶೋನ್ ಆಸ್ ಎ ಡ್ರಾಮಾ ಇಂದ ಮಾಡಿದ್ದಾರೆ. ಅದೊಂದು ವಿಭಿನ್ನತೆ ಇದೆ ಈ ಸ್ಕೂಲ್ನಲ್ಲಿ. ಮಕ್ಕಳು ಅದನ್ನೋಗಿ ಆ ವಿಜುವಲೈಸೇಷನ್ ಅವ್ರಿಗೆ ಗ್ರಹಿಸುತ್ತೆ, ಚೆನ್ನಾಗಿ ನಾಲೆಜ್ ಬೆಳೆಯುತ್ತೆ ಅನ್ನೋದಕ್ಕೋಸ್ಕರ ಅದೊಂದು ಕಾನ್ಸೆಪ್ಟ್ ಮಾಡ್ತಾರೆ.